ಬೆಟ್ಟಗಳ ನಡುವೆ ನಿಶ್ಶಬ್ದವಾಗಿ ಹರಿಯುವ ವೇದವತಿ ನದಿ, ಅದರ ಹೃದಯದ ಮಧ್ಯೆ 100 ವರ್ಷಗಳ ಇತಿಹಾಸವನ್ನು ಹೊತ್ತು ನಿಂತಿದೆ ವಾಣಿವಿಲಾಸ ಸಾಗರ ಅಥವಾ ಜನಪ್ರಿಯವಾಗಿ ಕರೆಯುವ ಮಾರಿಕಣಿವೆ ಡ್ಯಾಂ. 1907ರಲ್ಲಿ ನಿರ್ಮಾಣವಾದ ಈ ಅಣೆಕಟ್ಟು ಕರ್ನಾಟಕದ ಅತಿ ಹಳೆಯ ಕಂಟಿನ್ಯೂಸ್ಲಿ ಆಪರೇಟಿಂಗ್ ಡ್ಯಾಮ್ ಆಗಿರುತ್ತೆ. ಇದು ಸೆಂಟ್ರಲ್ ಕರ್ನಾಟಕದ ಜೀವನಾಡಿಯಾಗಿ ನಿಂತಿರುವ ಈ ಜಲಾಶಯ ಒಂದು ಕಾಲದಲ್ಲಿ ಕೇವಲ ಕನಸಾಗಿತ್ತು. 1803ರಲ್ಲಿ ಸ್ಕಾಟಿಷ್ ಬೊಟಾನಿಸ್ಟ್ ಮತ್ತು ಫ್ರಾನ್ಸಿಸ್ ಬುಕ್ಯಾನನ್ ಈ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಇಲ್ಲಿ ಡ್ಯಾಂ ನಿರ್ಮಿಸಿದರೆ ಈ ಒಳನಾಡಿಗೆ ಜೀವ ಸಿಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದರು. ಆ ಕನಸನ್ನು ನಿಜಗೊಳಿಸಲು ಮುಂದಾದವರು ಮೈಸೂರು ರಾಜ್ಯದ ದಿವಾನರಾದಂತಹ ಕೆ ಶೇಷಾದ್ರಿ ಅಯ್ಯರ್. 1897ರಲ್ಲಿ ಪ್ರಾಜೆಕ್ಟ್ ಆರಂಭವಾಯಿತು. 1898ರಲ್ಲಿ ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅನೇಕ ಸವಾಲುಗಳು, ಅನೇಕ ವರ್ಷಗಳ ಪರಿಶ್ರಮ, ಕೊನೆಗೆ 1907ರಲ್ಲಿ ಈ ಮಾತ್ರ ಅಣೆಕಟ್ಟು ಪೂರ್ಣಗೊಂಡಿತು. ದುರಾದೃಷ್ಟವಶ ಶೇಷಾದ್ರಿ ಅಯ್ಯರ್ ಅವರು ಈ ಪ್ರಾಜೆಕ್ಟ್ ಕಂಪ್ಲೀಷನ್ ನೋಡುವ ಮುನ್ನವೇ ಅಗಲಿದರು. ಈ ಡ್ಯಾಮ್ಗೆ ಮೈಸೂರು ರಾಣಿ ಕೆಂಪನಂಜಮ್ಮಣ್ಣಿ ದೇವಿ ವಾಣಿವಿಲಾಸ ಸನ್ನಿಧಾನ ಅವರ ಗೌರವಾರ್ಥವಾಗಿ ವಾಣಿವಿಲಾಸ ಸಾಗರ ಎಂಬ ಹೆಸರಿಡಲಾಯಿತು. 1330 ಅಡಿ ಉದ್ದ, 145 ಅಡಿ ಎತ್ತರ, 30 TMC ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ. ಈ ಡ್ಯಾಮ್ ಕೇವಲ ಕಾಂಕ್ರೀಟ್ ಸ್ಟ್ರಕ್ಚರ್ ಅಲ್ಲ, ಇದು ಸಾವಿರಾರು ರೈತರ ಬದುಕಿನ ಆಶೆ. ಹಿರಿಯೂರು, ಹೊಸದುರ್ಗ, ಚಿತ್ರದುರ್ಗ ಮತ್ತು ಚಳ್ಳಕೆರೆ ಭಾಗಗಳಿಗೆ ಇಂದಿಗೂ ನೀರು ಒದಗಿಸುತ್ತಿದೆ. 100 ಚದರ ಕಿಲೋಮೀಟರ್ಗಿಂತ ಹೆಚ್ಚು ಭೂಮಿಗೆ ನೀರಾವರಿ ನೀಡುತ್ತಿದೆ. ಮಳೆಗಾಲದಲ್ಲಿ ಮಾರಿಕಣಿವೆ ತುಂಬಿ ಹರಿಯುವ ದೃಶ್ಯ ನಿಜಕ್ಕೂ ಅಮೇಜಿಂಗ್. ಇತಿಹಾಸದಲ್ಲೇ ಕೆಲವು ಬಾರಿ ಮಾತ್ರ ಈ ಡ್ಯಾಮ್ ಓವರ್ಫ್ಲೋ ಆಗಿದೆ. 1933ರಲ್ಲಿ ಮೊದಲ ಬಾರಿ, ಮತ್ತೆ 2022 ಮತ್ತು 2025ರಲ್ಲಿ ಓವರ್ಫ್ಲೋ ಸಮಯದಲ್ಲಿ ಕಾಣುವ ಆ ದೃಶ್ಯ ಒಮ್ಮೆ ನೋಡಿದರೆ ಮರೆಯಲು ಸಾಧ್ಯವೇ ಇಲ್ಲ. ಇದರ ಇನ್ನು ಆರ್ಕಿಟೆಕ್ಚರ್ಗೆ ನೋಡೋದಾದ್ರೆ, ಡ್ಯಾಮ್ ಮೇಲಿಂದ ನೋಡಿದ್ರೆ ಇಂಡಿಯಾ ಮ್ಯಾಪ್ ಆಗಿ ಕಾಣುವ ಈ ದೃಶ್ಯ ಅತ್ಯಂತ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಒಳನಾಡಿಗೆ ಜೀವ ಕೊಟ್ಟ ಶತಮಾನಗಳ ಇತಿಹಾಸ ಹೊತ್ತು ಇಂಜಿನಿಯರಿಂಗ್ ಮತ್ತು ನೇಚರ್ ಒಂದಾಗಿ ಬೆರೆತಿರುವ ಈ ಕರ್ನಾಟಕದ ಹೆಮ್ಮೆ ಇದೆ ವಾಣಿವಿಲಾಸ ಸಾಗರ. ಇದು ಕೇವಲ ಒಂದು ಡ್ಯಾಮ್ ಅಲ್ಲ, ಸೆಂಟ್ರಲ್ ಕರ್ನಾಟಕದ ಬದುಕಿನ ಕತೆ.